copy. Okay. So the passive voice ಒಳಗೆ ಏನಾಗಬೇಕ್ರಿ ಮಾಡ್ರಿ a copy ಹೇಳ್ರಿ isn't. Okay, ಏನ್ ಬರಬೇಕು is ಇದೆ ಏನಾಗಬೇಕು isn't. Okay, otherwise is not. Okay, is not ಅಂದ್ರೆ ನಾವು ಏನಂತ ಕರಿತೀವಿ isn't ಕರಿತೀವಿ ಅಷ್ಟೇ. Okay, is not, that means what isn't. Okay, so together we called isn't, right? Isn't ಅಂತ ಕರಿತೀವಿ. So what we have to write here isn't. Okay, isn't. Okay, isn't drunk. Drink ಅಂದ್ರೆ ಏನಾಗತ್ರಿ drunk by okay I ಇದೆ drunk by me. Understand? Right? Negative sentence. ನೆಕ್ಸ್ಟ್ ಮತ್ತೆ ಏನು ಮಾಡೋಣ ಕಂಟಿನ್ಯೂಸ್ ಟೆನ್ಸ್ ತಗೊಳ್ಳೋಣ ನೆಗೆಟಿವ್ ಸೆಂಟೆನ್ಸ್. Okay, second one active ಒಳಗಡೆ continuous tense. ಯಾರು ಹೆಸರು ಹೇಳ್ರಿ ಇಲ್ಲ ಬೇರೆ ಸೆಂಟೆನ್ಸ್ ಹೇಳ್ರಿ. We don't want to go to school. we don't want to ಬರುತ್ತೆ want to going to school. Okay, going to school. going ಬರಬೇಕಲ್ಲ ಇದು going to school ಬಹಳ ದೊಡ್ಡದಾಯ್ತು ಅಲ್ಲ ಆಬ್ಜೆಕ್ಟಿವ್. ಓಕೆ, ದೆನ್ listen, going to school, right? ಸೊ ಇದನ್ನ ಚೇಂಜ್ ಮಾಡ್ರಿ. ಹೆಂಗ್ ಮಾಡಬೇಕು? a school ಆಬ್ಜೆಕ್ಟಿವ್ ಯಾವ್ದ್ರಿ a school ಏನ್ ಬರ್ಬೇಕು ಇಲ್ಲಿ ವಿಸಂಟ್ ಬರ್ಬೇಕು. ಓಕೆ ಓಕೆ ಬಿ ಗೆ ಏನ್ ಬರುತ್ತೆ ಬಿ ದೇ. ಓಕೆ ದೇ ಅಂಡ್ ಯು ಏನ್ ಬರುತ್ತ್ರಿ ರೀ ಏನು ಬರುತ್ತೆ ಬಾರ್ ಬರುತ್ತೆ ತಾನೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ರೆಂಟ್ ಬರಬೇಕು. ಏನ್ ಬರಬೇಕು ಈಗ ರೆಂಟ್. ಓಕೆ ರೆಂಟ್. ಓಕೆ a school aren't want, same to same, want to. Okay, gone go it ಏನಾಗಬೇಕು gone by. Okay, by ಯಾರು by us. ಯಾರು we ಇದ್ದಿದ್ದರೆ ಏನಾಗಬೇಕ್ರಿ us ಆಗಬೇಕು. ಮುಗೀತು ಅಷ್ಟೇ. So read once. A school aren't want to gone by us. The school aren't gone by us. Understood? Okay, ನೀವು ಫಸ್ಟ್ ಅನ್ನ ಏನ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನ್ ಹೆಲ್ಪಿಂಗ್ ಯೂಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ಕೊಳ್ರಿ. ದ ಚೇಂಜಸ್ ಈಸ್ ಓನ್ಲಿ ಸೊ ಸ್ಕೂಲ್ ಈ ಕಡೆದ ನೋಡ್ರಿ ಲಾಸ್ಟಿಗೆ ಆಬ್ಜೆಕ್ಟಿವ್ ಏನೋ ಅದನ್ನ ತಗೊಳ್ರಿ. ಮೇನ್ ವರ್ಕ್ ಮೇನ್ ಥಿಂಗ್ಸ್ ತಗೊಂಡ್ರಿ. ಸಬ್ಜೆಕ್ಟ್ ಆಬ್ಜೆಕ್ಟ್ ತಗೊಂಡ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಇದು ಯಾವ ಸೆಂಟೆನ್ಸ್ ಯಾವ್ದು ಬಂದಿದೆ ಗೋಯಿಂಗ್ ಬಂದಿದೆ. ಗೋಯಿಂಗ್ ಅಂದ್ರೆ ಅದರ ಅರ್ಥ ಇಲ್ಲಿ ಏನಿದೆ ಅಂತ ಅರ್ಥ ಆರ್ ಇದೆ ಅಂತ ಅರ್ಥ. ನಾವು ವಾಂಟ್ ಯೂಸ್ ಮಾಡಿವಿ ಅದಕ್ಕೆ ಆರ್ ನಮಗೆ ಕಾಣಿಸ್ತಾ ಇಲ್ಲ. ಹೌದು ರೈಟ್. ಆರ್ ನಮ್ಗೆ ಏನಾಗ್ತಾ ಇಲ್ಲ ಅಲ್ಲಿ ವಿಸಿಬಲ್ ಇಲ್ಲ ಬಿಕಾಸ್ ಈ ಆರ್ ಏನಾಗಲ್ಲ ಇಲ್ಲಿ ಫಿಟ್ ಆಗಲ್ಲ. ವಾಂಟ್ ಯೂಸ್ ಮಾಡಿದೀವಿ ಬಟ್ ING ಇದೆ. ವಾಟ್ ಸೆಂಟೆನ್ಸ್ ದಿಸ್ ಈಸ್ ಅ ಕಂಟಿನ್ಯೂಸ್ ಟೆನ್ಸ್ ಅಂತ ನಮಗೆ ಗೊತ್ತಿದೆ. ಅಂಡರ್ಸ್ಟ್ಯಾಂಡ್ ರೈಟ್. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಈ ಸೆಂಟೆನ್ಸ್ ಗೆ ನಾವು ಆರ್ ನೆಗೆಟಿವ್ ಫಾರ್ಮ್ ಅನ್ನು ಹಾಕಬೇಕು. ರೈಟ್. ಅಂಡರ್ಸ್ಟ್ಯಾಂಡ್ ರೈಟ್. ಬಿ ಜೊತೆಗೆ ಏನ್ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆರ್ ಯೂಸ್ ಮಾಡ್ತೀವಿ. ರೈಟ್. ಎಲ್ಲಾದ್ರೂ ಹ್ಯಾವ್ ಹ್ಯಾಸ್ ಕಾಣತೈತಿ ಕಾಣಕತ್ತಿಲ್ಲ. ದಟ್ ಮೀನ್ಸ್ ING ಇದೆ. ING ಇದೆ ಅಂದ್ರೆ ಏನ್ ಕಾಣಕತೈತಿ ಏನ್ ಕಾಣಕತೈತಿ ಆರ್ ಇದೆ ಅಂತ ಅರ್ಥ. ಓಕೆ ಪ್ರೆಸೆಂಟ್ ಟೆನ್ಸ್ ಅಂತ ಅರ್ಥ. ಓಕೆ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಆ ಸೆಂಟೆನ್ಸ್ ಗೆ ನಾವು ಆರ್ ಅಂಡ್ ಯೂಸ್ ಮಾಡ್ತೀವಿ. ವಾಂಟ್ ಟು ಗೋ ಆನ್ ಬೈ ಅಸ್. ಓಕೆ ಗೋ ಇದ್ದಿದ್ದು ಗಾನ್ ಆಗುತ್ತೆ. ಬೈ ಇದ್ದಿದ್ದು ಬೈ ಇದ್ದಂಗೆ ಇರ್ತದೆ. ಅಸ್ ಯಾಕೆ ಬಂತು ಅಂದ್ರೆ ಬಿ ಬದಲಾಗಿ ನಾವು ಏನ್ ಯೂಸ್ ಮಾಡ್ತೀವಿ ಅಸ್ ಯೂಸ್ ಮಾಡ್ತೀವಿ. ವಿ ಅಂದ್ರೆ ನಾವು ಅಸ್ ಅಂದ್ರೆ ನಮಗೆ. ಓಕೆ ನಮಗೆ ಸ್ಕೂಲಿಗೆ ನಮ್ಮಿಂದ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಓಕೆ ಇಲ್ಲೇನಂದ್ರು ನಾವು ಸ್ಕೂಲಿಗೆ ಹೋಗ್ಲಿಲ್ಲ ನಮ್ಮಿಂದ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಎರಡು ಸೇಮ್ ಸೆಂಟೆನ್ಸ್. ಏನೋ ಡಿಫ್ರೆಂಟ್ ಇದೆ ಏನಿಲ್ಲ ಮೀನಿಂಗ್ ಸೇಮ್. ನಾವು ಸ್ಕೂಲಿಗೆ ಹೋಗ್ಲಿಲ್ಲ. ಓಕೆ ನಮ್ಮಿಂದ ಸ್ಕೂಲಿಗೆ ಹೋಗಕ್ ಆಗ್ಲಿಲ್ಲ. ಅರ್ಥ ಆಯ್ತಾ? ರೈಟ್. ದ ಸೇಮ್ ಸೆಂಟೆನ್ಸ್ ದ ಡಿಫರೆಂಟ್ ಸೀಕ್ವೆನ್ಸ್ ಟೆಲ್ಲಿಂಗ್ ಡಿಫರೆಂಟ್ ಸ್ಟೈಲ್ ಅಂತಾರಲ್ಲ ಹಂಗೆ. ಓಕೆನಾ? ಕ್ಯಾನ್ ವಿ ಗೋ ನೆಕ್ಸ್ಟ್? ಓಕೆ ಈಗ ತಗೊಳ್ರಿ ನೆಗೆಟಿವ್ ಸೆಂಟೆನ್ಸ್ ನ ತಗೊಳ್ರಿ. ಓಕೆ ನೆಕ್ಸ್ಟ್ ಯಾವುದು ಇದು ಪ್ಯಾಸಿವ್. ನೆಕ್ಸ್ಟ್ ಆಕ್ಟಿವ್ ಒಳಗಡೆ ಹ್ಯಾಸ್ ತಗೊಳ್ಳೋದು ಇಲ್ಲ ಹ್ಯಾವ್ ತಗೊಳ್ಳೋದು. ಏನ್ ತಗೊಳ್ಳೋಣ ದೇ ಹ್ಯಾವ್. ಓಕೆ ದೇ ಹ್ಯಾವ್. ಓಕೆ created a image.
Okay, they have created a image. Okay, they have created a image. Not only they have not created a image. They have not created a image. ಇಲ್ಲಿ ಏನು ಬರಬೇಕ್ರಿ? have ಬಾಜು not ಬರಬೇಕು ಅಂದ್ರೆ ನೆಗೆಟಿವ್ ಸೆಂಟೆನ್ಸ್ ಇದು. ಅಂಡರ್ಸ್ಟುಡ್? ರೈಟ್. They have not created a image. Okay, ಇದನ್ನ ಚೇಂಜ್ ಮಾಡ್ರಿ ಇವಾಗ. What is the object? A image. Okay, ಏನಾಗಬೇಕು? A image. ಏನು ಬರಬೇಕು? have ಇದೆ. ಏನು ಬರಬೇಕು? haven't ಬರಬೇಕು. hasn't ಅಲ್ಲ. have ಯೂಸ್ ಮಾಡಿವಿ. See there, right? have ಇದೆ, haven't ಬರಬೇಕು. Right. So the image haven't. Okay. ಏನು ಇದು? haven't. Same. created ಆಗುತ್ತೆ. created by ಏನು? they ಏನು ಬರುತ್ತೆ? there. Understand? ಅರ್ಥ ಆಯ್ತಾ? ಓಕೆ, ಅರ್ಥ ಆಗತೈತಿ? ಓಕೆ, ನೆಕ್ಸ್ಟ್ ಸೆಂಟೆನ್ಸ್. ಓಕೆ, ಆಕ್ಟಿವಲ್ ಬರೀರಿ. ಓಕೆ, ಏನು ತಗೊಳ್ಳೋಣ? she. ಓಕೆ, she have been teaching. She have been not teaching. Okay, not teaching English. She has not been. Okay, she have been not teaching English. Okay, so ಈಗ ಏನಾಗಬೇಕು? The object is English. Okay, ಹೇಳ್ರಿ. English. have been ಇದ್ದಿದ್ದು ಏನಾಗಬೇಕು? have been ಆಗಬೇಕು. ಬಟ್ ನೆಗೆಟಿವ್ ಇದೆ, ಅದಕ್ಕೆ ಏನಾಗಬೇಕು? haven't been. ಏನಾಗಬೇಕು? haven't been. So haven't not ಜೊತೆಗೆ been ಸೇರಿಸಬೇಕಾ, being ಸೇರಿಸಬೇಕಾ? The thing is ಇಲ್ಲಿ ನಾವು being ಸೇರಿಸಬೇಕು. ಓಕೆ, ಏನಾಗಬೇಕ್ರಿ? being ಸೇರಿಸಬೇಕು. haven't been. ಓಕೆ, haven't been. ಏನಿದು? teach ಇದ್ದಿದ್ದು ಏನಾಗಬೇಕು? teach. being form. teach taught. teached ಬರುತ್ತೆ. taught. teach taught. Okay, taught ಬರುತ್ತ್ರಿ. ಎಲ್ಲದಿರಿ? taught. Okay, taught by. Okay, taught by her. Okay, English haven't been taught by her. The last one only change that we are using not been, we are using being. If you are using being, that is also correct, but while saying the sentence, that is not a feeling good. Okay, like that. Okay, ಏನಾಗುತ್ತೆ? English haven't been taught by her. haven't been, that's also correct. Okay, so most of the time we use being and being, both are same. Okay, it is a continuous tense, we can use being. ಅರ್ಥ ಆಯ್ತಾ? Right? Okay, so English haven't been taught by her, or else English haven't been teaching by her, taught by her. Okay, correct? Right? These are a negative sentences. Negative question ಏನದು? active voice, passive voice. Okay, negative voices. Understand? ಇದೆಲ್ಲ ನಾವು ಬರೀ ಪ್ರೆಸೆಂಟ್ ಟೆನ್ಸ್ ಮಾಡಿ. ಸೊ ಇದಕ್ಕಿಂತ ಜಾಸ್ತಿ ಬೇಡ. ನಾಳೆ ಪಾಸ್ಟ್ ಟೆನ್ಸ್ ತಗೊಳ್ಳೋಣ. ರೈಟ್, ನಾಳೆ